ಸೀರೆಗಾಗಿ ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದಾರೆ ಹೆಂಗಸರು. ಮೈಸೂರು ಸಿಲ್ಕ್ ಸಾರಿಗೆ ಡಿಮ್ಯಾಂಡೋ ಇದು. ಸಿಲ್ಕ್ ಸೀರೆಗಾಗಿ ರಾತ್ರಿ ಎಲ್ಲ ನಿದ್ದೆಗೆಟ್ಟಂತ ಹೆಂಗಸರು. ಮೈಸೂರು ಸಿಲ್ಕ್ ಸಾರಿಗೆ ಡಿಮ್ಯಾಂಡೋ ಹೆಚ್ಚಾಗಿದೆ. ಸೀರೆ ಖರೀದಿಗೆ ಬೆಳಿಗ್ಗೆಯಿಂದಲೇ ಕ್ಯೂ ನಿಂತಿದ್ದಾರೆ ಜನರು. ಬೆಳಿಗ್ಗೆ 5 ಗಂಟೆಯಿಂದ ಸಾಲುಗಟ್ಟಿ ಕುಳಿತಂತ ಗ್ರಾಹಕರು. ಸೀರೆ ಖರೀದಿಗೆ ಟೋಕನ್ ಸಿಸ್ಟಮ್ ಹಿನ್ನೆಲೆಯಲ್ಲಿ ಜನ ಜಂಗುಳಿ ಇದೀಗ. ಮೈಸೂರಿನ ಕೆಎಸ್ಐಸಿ ಕಾರ್ಖಾನೆ ಬಳಿ ಜನರ ಜಮಾವಣೆ. ಸಿಲ್ಕ್ ಸೀರೆಗೆ ಜಿಐ ಮಾನ್ಯತೆ ಹಿನ್ನೆಲೆಯಲ್ಲಿ ಭಾರಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಇಂತಹ ಸೀರೆ ಕೊಳ್ಳಲು ಬಂದರೆ ಅವಕಾಶ ಸಿಗಲ್ಲ. ಸೀರೆಗಳು ಸ್ಟಾಕ್ ಇದ್ರೂ ಕೊಡ್ತಿಲ್ಲ, ರ್ಯಾಕ್ನಲ್ಲಿ ಕಾಣ್ತಿವೆ. ಬ್ಲಾಕ್ ಮಾಡಿಕೊಂಡು ಹೆಚ್ಚಿನ ಬೆಲೆಗೆ ಸೀರೆ ಮಾರಾಟವನ್ನ ಮಾಡಲಾಗಿದೆ. ಆಕ್ರೋಶ ಹೊರಹಾಕಿದ ಮೈಸೂರು ಸಿಲ್ಕ್ ಸೀರೆ ಪ್ರಿಯರು. ಸಿಲ್ಕ್ ಸೀರೆಗಾಗಿ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಹೆಂಗಸರು ಅಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ. ಮೈಸೂರು ಸಿಲ್ಕ್ ಸ್ಯಾರಿಗೆ ಡಿಮ್ಯಾಂಡ್ ಕೂಡ ಇತ್ತೀಚೆಗೆ ಹೆಚ್ಚಾಗಿರುವಂತದನ್ನು ನಾವು ಗಮನಿಸ್ತಾ ಇದ್ವಿ. ಸೀರೆ ಖರೀದಿಗೆ ಬೆಳಿಗ್ಗೆಯಿಂದಲೇ ಅಲ್ಲಿ ಕ್ಯೂ ನಿಂತಿದ್ದಾರೆ ಜನರು. ಇನ್ನು ಬೆಳಿಗ್ಗೆ 5 ಗಂಟೆಯಿಂದ ಸಾಲುಗಟ್ಟಿ ಕುಳಿತಿದ್ದಾರೆ ಅಲ್ಲಿ ಗ್ರಾಹಕರು. ಆದರೆ ಸೀರೆ ಖರೀದಿಗೆ ಟೋಕನ್ ಸಿಸ್ಟಮ್ ಹಿನ್ನೆಲೆಯಲ್ಲಿ ಜನ ಜಂಗುಳಿ ಹೆಚ್ಚಾಗಿರುವಂತದ್ದು. ಮೈಸೂರಿನ ಕೆಎಸ್ಐಸಿ ಕಾರ್ಖಾನೆ ಬಳಿ ಜನರ ಜಮಾವಣೆ ಆಗಿದೆ. ಸಿಲ್ಕ್ ಸ್ಯಾರಿ ಅಂತ ಅಂದಾಗ ಈಗ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಅಂದಾಗ ಈಗ ಹೆಚ್ಚಾಗಿ ಟ್ರೆಂಡಲ್ಲಿ ಇರುವಂಥ ಸ್ಯಾರೀಸ್ಗಳಿವು. ಹೀಗಾಗಿ ಹೆಣ್ಮಕ್ಳು ಈ ಒಂದು ಸ್ಯಾರಿಗೆ ಮನಸೋತು ಹೆಚ್ಚಾಗಿ ಖರೀದಿಗೆ ಸಹಿತ ಮುಂದಾಗಿದ್ದಾರೆ. ಆದರೆ ಮತ್ತೊಂದು ಅಲ್ಲಿ ಏನು ಕೇಳಿ ಬರ್ತಾ ಇದೆ ಆರೋಪ ಅಂತ ಅಂದರೆ, ರ್ಯಾಕಲ್ಲಿ ಸೀರೆಗಳಿದ್ದಾವೆ, ಆದರೂ ಕೂಡ ಅಲ್ಲಿ ಬ್ಲಾಕ್ ಮಾಡಿ ಅಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅಂದರೆ ಟೋಕನ್ ಸಿಸ್ಟಮ್ ಎಲ್ಲ ಮಾಡಿರುವಂಥದ್ದು. ಆದರೆ ಅಲ್ಲಿ ಬೆಳಿಗ್ಗೆ 5 ಗಂಟೆಯಿಂದಾನೇ ಅಲ್ಲಿ ಇನ್ನು ಸಾಲುಗಟ್ಟಿ ನಿಂತ್ಕೊಂಡು ಖರೀದಿಗೋಸ್ಕರ ಹೆಣ್ಮಕ್ಳು ಅಲ್ಲಿ ನಿಂತಿರುವಂಥದ್ದು ಒಂದು ಕಡೆ ಕಾಣಿಸ್ತಾ ಇದೆ. ಈಗ ಸೀರೆ ಅಂತ ಅಂದ್ರೇನೆ ಹೆಣ್ಣು ಮಕ್ಕಳಿಗೆ ಪ್ರಿಯವಾಗಿರುವಂಥದ್ದು. ಏನು ಫ್ಯಾಕ್ಟ್ರಿಲಿ ನಾವೆಲ್ಲ ಇಲ್ಲೇ ಸಿಗುತ್ತೆ. ಫ್ಯಾಕ್ಟ್ರಿಗಳಲ್ಲಿ ಸೀರೆ ಒಳ್ಳೆ ಇದು ಸೆಲೆಕ್ಷನ್ ಇರ್ತವೆ ಅಂತ ಬಂದ್ವಿ. ಏನಿಲ್ಲ, ಸೀರೆಗಳೇ ಇಲ್ಲ. ಅದಕ್ಕೆ ಹೇಳಿದ್ರೆ ಅವ್ರೇನು ಇಲ್ಲ, ಇಷ್ಟೇ ಇರೋದು ತಗೊಳ್ಳಿ, ಇಲ್ಲ ಇದು ಮಾಡಿ ಅಂತಾರೆ. ಏನು ಕೊಡ್ತಾ ಇಲ್ಲ. ಇಲ್ಲಿ ನಾವು ಯಡಿಯೂರಿಂದ ಬಂದಿದ್ದೀವಿ ಸರ್, ಸೀರೆಗೋಸ್ಕರನೇ. ಇಲ್ಲಿಂದ ಸೀರೆ ಅಲ್ಲೇ ಒಳಗಡೆನೆ ಹೇಳ್ತಾರೆ, ಇಷ್ಟೇ ಇರೋದು ಸೀರೆ, ಸೆಲೆಕ್ಷನ್ ಇಷ್ಟ ಐತೆ ತಗೊಳ್ರಿ ಇವನ್ನೇ. ಅಷ್ಟು ಏನು ಕಲರ್ ಸೀರೆ ತಯಾರಾಯ್ತಿಲ್ಲ ಅಲ್ವೋ, ಏನೋ ಗೊತ್ತಿರೋ ಒಟ್ಟಿನಲ್ಲಿ ಸೀರೆನೇ ಇಲ್ಲಿ ತೋರಿಸ್ತಾ ಇಲ್ಲ. ಅಲ್ಲಿ ಸೀರೆಗಳು ಇಲ್ಲನೇ, ಅಲ್ಲಿ ಸೆಲೆಕ್ಷನ್ ಇಲ್ವೇ ಇಲ್ಲ. ಅಲ್ಲಿ ಡಿಮ್ಯಾಂಡ್ ಏನೋ ಸೀರೆ ಆಸೆ, ಇದನ್ನೇ ತಗೋಬೇಕು, ಮದುವೆಗಳು ಫಂಕ್ಷನ್ಗಳಲ್ಲಿ ಸೀರೆ ಉಟ್ಕೋಬೇಕು ಮೈಸೂರು ಸಿಲ್ಕೆ ಅಂತಲೇ ಆಸೆ. ಅದಕ್ಕೋಸ್ಕರನೇ ಅಲ್ಲಿಂದ ತಗೊಳ್ಳೋಣ ಅಂತ ಬಂದ್ವಿ. ಈ ಥರ ಆಗ್ತಿದೆ. ಇಲ್ಲಿ ಸೀರೆ ಇಲ್ವೇ ಇಲ್ಲ. ಅಲ್ಲೇ 3 ಅಂಗಡಿ ನೋಡ್ಕೊಂಬಂದ್ವಿ, 3 ಅಂಗಡಿನೂ ಇಲ್ಲ. ಅದೇ ಏನೋ 4-5 ಸೀರೆ ಇದ್ದಾವೆ ಅಷ್ಟೇ. ಅವೇನು ನಮ್ಮ ಇದಕ್ಕೆ ಏನೂ ಸಿಗ್ತಾ ಇಲ್ಲ. ನಾವು ಒಂದು 30-40 ಸಾವಿರ ಅಂತಂದರೆ ಏನು ಅಂತ ಸೀರೆಗಳು ಸೆಲೆಕ್ಷನ್ ಇಲ್ಲ, ಸಿಗ್ತಿಲ್ಲ. ಗೊತ್ತಾಯ್ತು. ಕಡಿಮೆ ಆಗ್ತಿದೆ. ತುಂಬಾನೇ ಕಡಿಮೆನೆ, ಏನು ಇಲ್ವೇ ಇಲ್ಲ. ಸೀರೆಗಳು ಸೆಲೆಕ್ಷನ್ ಎಲ್ಲ ಸೀರೆನೇ ಇಲ್ಲ ಅಲ್ಲಿ. ಒಂದು ಪೂರ್ತಿ ಇದರಲ್ಲೂ ಒಂದು 40 ಸೀರೆ, ಒಂದು 20-22 ಸೀರೆ ಬಿಟ್ಟರೆ ಅಲ್ಲಿ ಸೀರೆನೇ ಇಲ್ಲ ಅಲ್ಲಿ ಅಷ್ಟೇ. ಸೀರೆಗಳೇ ಸಿಗ್ತಾ ಇಲ್ಲ. ಏನು ಅಂತ ಗೊತ್ತಾಯ್ತು. ಇಲ್ಲಿ ಸ್ಯಾರಿ ಪರ್ಚೇಸ್ ಮಾಡೋಣ ಅಂತೇಳಿ ನನ್ನ ಬೇಗ್ರನ್ನ ಅವ್ರನ್ನ ಯಡಿಯೂರಿಂದ ಅಲ್ಲಿಂದ ಇಲ್ಲಿಗೆ ಕರೆಸ್ದೆ. ಇಲ್ಲಿ ಮೈಸೂರಿನಲ್ಲಿ ಒಳ್ಳೊಳ್ಳೆ ಸ್ಯಾರಿ ಸಿಕ್ತು, ಬನ್ನಿ ಇಲ್ಲಿ ತಗೊಳ್ಳೋಣ ಅಂತೇಳಿ ಅವ್ರನ್ನ ಹೇಳೋದು. ಇಲ್ಲಿ ಬಂದು ನೋಡಿದ್ರೆ ಸ್ಯಾರಿನೇ ಕಾಣ್ತಾ ಇಲ್ಲ. ಸ್ಯಾರಿ ಸಿಗ್ತಾ ಇರೋದಕ್ಕೆ ಕಾರಣ ನಮಗಿನ್ನೂ ಗೊತ್ತಿಲ್ಲ. ಇಲ್ಲಿ ಹಲವಾರು ಕಾರಣಗಳು. ಅಂದರೆ ಈಗ ರೇಷ್ಮೆ ಬೆಳಿಬೇಕು, ಇಲ್ಲ ನೇಯ್ಗೆ ಕಡಿಮೆ ಆಗಿರ್ಬೇಕು, ಇಲ್ಲ ಪರ್ಚೇಸರ್ ಜಾಸ್ತಿ ಆಗಿರ್ಬೇಕು. ಈ 3 ನಿಗಡವಾಗಿದೆ. ಏಕೆಂದರೆ ಇಲ್ಲಿ ಕೇಳಿದ್ರೆ ಒಬ್ಬರು ಹೇಳ್ತಾ ಇಲ್ಲ ನಮಗೆ. ಯಾಕೆ ಹಿಂಗೆ ಕಾರಣ ಏನಂದರೆ ಗೊತ್ತಿಲ್ಲ ಸರ್. ಸ್ಯಾರಿ ಬಂತು ಹೋಯ್ತು, ಬೆಳಗಿನ ಕಾದಿದ್ರು, ಜನ ಬಂದು ತಗೊಂಡು ಹೋದ್ರು ಅಂದರೆ ಹೊರತು ಎಷ್ಟು ನೇಯ್ಗೆ ಆಯಿತು, ಎಷ್ಟು ಜನ ತಗೊಂಡ್ರು, ಎಷ್ಟು ಪರ್ಚೇಸರ್ ಬಂದರು ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿವರೆಗೆ. ಈಗ ನಾವು ನೋಡ್ದೋ ಸ್ಯಾರಿ ಇಲ್ಲ. ಇದು ಇವತ್ತಿಂದಲ್ಲ, ಸುಮಾರು 9 ತಿಂಗಳಾಗಿದೆ. ನಾವು 9 ತಿಂಗಳಿಂದ ನಾನು ಸೊಸೆಗೆ ಸ್ಯಾರಿ ತಗೋಬೇಕಂತ ಹೇಳೋ ಪ್ರೆಗ್ನೆಂಟಿಗೆ ಅವಳಿಗೂ ಬಂದು ಹುಡುಕಿ 1 ಗಂಟೆ ಕಾದು ಇದೇ ಸೇಮ್ ಪರಿಸ್ಥಿತಿ. ಈಗ ನಾವು ಪುನಃ ನೋಡಿ ಅವತ್ತೇನೋ ಆಗಿರ್ಬೋದೇನೋ ಬಿಟ್ಟು ಇವತ್ತು ಅದೇ ಸ್ಥಿತಿಲಿದೆ. ಇದಕ್ಕೆ ಕಾರಣ ಗೊತ್ತಿಲ್ಲ. ಈಗ ಮ್ಯಾನೇಜರ್ ಕೇಳೋವಂತ ಹೋಯ್ತಾ ಇದ್ದೆ ನಾನು, ಏನು ಕಾರಣ ಏನು. ಈಗ ಸಿಲ್ಕು ಅಂದರೆ ಮೈಸೂರಲ್ಲಿ ಫೇಮಸ್. ಅದು ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಅನ್ನೋದೇ ಒಂದು ನಮ್ಗೆ ಇತಿಹಾಸ ಇಲ್ಲಿ. ರಾಜರು, ಹೌದು, ರಾಜರು ಮಹಾರಾಜರು ಅಂತ ಕಾಲದಲ್ಲಿ ವಹಿಸ್ಕೊಂಡು ಬಂದಂಥದ್ದು ಇದು. ಅವತ್ತಿಂದ ಇಲ್ಲಿವರೆಗೂ ನಡ್ಕೊ ಬಂದಿದೆ. ಮತ್ತು ಹೆಸರುವಾಸದಂಥ ಒಂದು ಸಿಲ್ಕ್ ಫ್ಯಾಕ್ಟ್ರಿ ಇದು.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ಏನು ಮೈಸೂರು ಸಿಲ್ಕ್ ಸ್ಯಾರಿ ಖರೀದಿಗೆ ಜನ ಒಂದ್ ಕಡೆ ಅಲ್ಲಿ ಸಾಲುಗಟ್ಟಿ ನಿಂತ್ರೆ, ಮತ್ತೊಂದ್ ಕಡೆ ಇಲ್ಲಿ ಅರ್ಥ ಆಗ್ತಾ ಇರುವಂತ ಸ್ಟಾಕ್ ಇದ್ರೂ ಕಡೆ ಸಹಿತ ಅಲ್ಲಿ ಕೊಡ್ತಾ ಇಲ್ಲ ಅನ್ನುವಂತ ಆರೋಪ ಮತ್ತೊಂದ್ ಕಡೆ. ಆದ್ರೆ ಕಲೆಕ್ಷನ್ ಕೂಡ ಅಷ್ಟು ಬಂದಿಲ್ಲ ಅಂತ ಜಬೂಬನ್ನ ಹೇಳ್ತಾರೆ. ಏನೆಲ್ಲ ಮಾಹಿತಿ ಇದೆ ಸಂದೀಪ್ ಈ ಬಗ್ಗೆ? ಖಂಡಿತವಾಗಿಯೂ ವನಿತಾ, ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳಿದ್ರೆ ಜಾಗತಿಕ ಮನ್ನಣೆಯನ್ನ ಹೊಂದಿರ್ತಕ್ಕಂಥದ್ದು. ಆ GI ಮಾನ್ಯತೆಯನ್ನ ಕೂಡ ಮೈಸೂರು ಸಿಲ್ಕ್ ಸ್ಯಾರಿ ಹೊಂದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಭಾರಿ ಪ್ರಮಾಣದ ಬೇಡಿಕೆ ರಾಜ್ಯ ಮತ್ತು ಹೊರರಾಜ್ಯ ಮತ್ತು ವಿದೇಶಗಳಿಂದಲೂ ಕೂಡ ಇರುವಂತಹದ್ದು. ಈ ಕಾರಣಕ್ಕಾಗಿ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳಿದ್ರೆ ಮಹಿಳಾ ಮನಿಗಳು ಅಚ್ಚುಮೆಚ್ಚಿನ ಸ್ಯಾರಿ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಮೈಸೂರು ಸಿಲ್ಕ್ ಫ್ಯಾಕ್ಟರಿ ಏನಿದೆ ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಯನ್ನ ಕೊಂಡ್ಕೊಳ್ಳಿಕ್ಕೆ ದಿನನಿತ್ಯ ನೂರಾರು ಮಹಿಳೆಯರು ಆಗಮಿಸ್ತಾರೆ. ಆದ್ರೆ ಮೇಲು ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಫಲರಾಗಿರುವಂತಹ ಕಾರಣಕ್ಕಾಗಿ ಟೋಕನ್ ಸಿಸ್ಟಮ್ ಅನ್ನ ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಕೊಂಡುಕೊಳ್ಳಿಕ್ಕೆ ಟೋಕನ್ ಸಿಸ್ಟಮ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು. ಪ್ರತಿನಿತ್ಯ ಬೆಳಿಗ್ಗೆ 10:30ಕ್ಕೆ ಈ ಒಂದು ಮಳಿಗೆ ಆರಂಭ ಆಗುತ್ತೆ. ಆದ್ರೆ ಬೆಳಿಗ್ಗಿನ ಜಾವ 5 ಗಂಟೆಗೆ ಬಂದು ಅಲ್ಲಿ ಮಹಿಳೆಯರು ಮತ್ತು ಮೈಸೂರು ಸಿಲ್ಕ್ ಸ್ಯಾರಿಯನ್ನ ಖರೀದಿಸಬೇಕು ಅನ್ನುವಂತಹ ಆಸೆ ಉಳ್ಳಂತವ್ರು ಬೆಳಗಿನ ಜಾವ 5 ಗಂಟೆಯಿಂದಲೇ ಕೂಡ ಅಲ್ಲಿ ಬಂದು ಕ್ಯೂ ಅಲ್ಲಿ ನಿಂತಿರ್ತಾರೆ. ಆದ್ರೂ ಕೂಡ ಇಷ್ಟೆಲ್ಲ ಆದ್ರೂ ಕೂಡ ನಮ್ಗೆ ಇಷ್ಟದ ಸೀರೆಗಳು ಮತ್ತು ನಮಗೆ ಬೇಕಾದಂತ ಸೀರೆಗಳು ಸಿಗ್ತಾ ಇಲ್ಲ ಅನ್ನುವಂತ ಆರೋಪಗಳು ಕೂಡ ಗ್ರಾಹಕರದಾಗಿರ್ತಕ್ಕಂಥದ್ದು. ಅಂದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳಿದ್ರೆ ಜಾಗತಿಕ ಮನ್ನಣೆ ಇರುವಂತ ಕಾರಣಕ್ಕಾಗಿ ಅದರ ಬೆಲೆ ಒಂದು ಕಾಳಸಂತೆಯಲ್ಲಿ ಮಾರಾಟ ಮಾಡೋದ್ರಿಂದ ದುಪ್ಪಟ್ಟು ಸಿಗುತ್ತೆ. ಈ ಕಾರಣಕ್ಕಾಗಿ ಒಂದಷ್ಟು ಸ್ಯಾರಿಗಳನ್ನ ಬ್ಲಾಕ್ ಮಾಡೋದ್ರ ಮುಖೇನ ಬೆರಳಿಕೆ ಸ್ಯಾರಿಗಳನ್ನ ಮಾತ್ರ ಅಲ್ಲಿ ಬಂದಿರ್ತಕ್ಕಂಥ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಿ ಉತ್ಕೃಷ್ಟ ಒಂದು ಗುಣಮಟ್ಟದ ಸೀರೆಗಳನ್ನ ಬ್ಲಾಕ್ ಮಾಡಿ ಕಾಳಸಂತೆಯಲ್ಲಿ ಮಾರಿ ಒಂದು ದುಪ್ಪಟ್ಟು ಹಣವನ್ನ ಗಳಿಸ್ತಾ ಇದ್ದಾರೆ. ಇದರಿಂದ ಅಲ್ಲಿ ಮುಂಜಾನೆಯೇ ಬಂದು ಸಾಲಿನಲ್ಲಿ ನಿಂತು ಕಾದು ಮೈಸೂರು ಸಿಲ್ಕ್ ಸ್ಯಾರಿಯನ್ನ ಕೊಂಡುಕೊಳ್ಳುವಂತಹ ನಿರೀಕ್ಷೆಯಲ್ಲಿರ್ತಕ್ಕಂಥ ಹಲವರಿಗೆ ನಿರಾಸೆ ಆಗ್ತಾ ಇದೆ. ಸರ್ಕಾರ ಈ ಬಗ್ಗೆ ಗಮನವನ್ನ ಎಚ್ಚರಿಸಿಕೊಳ್ಬೇಕು ಮತ್ತು ಬೇಡಿಕೆಗೆ ತಕ್ಕಂತೆ ಪೂರೈಸುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಗ್ರಾಹಕರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗೆ.